ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಗೊಂದಿಹಳ್ಳಿ ಗ್ರಾಮದಲ್ಲಿ ಸೀತಾರಾಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಮೆರವಣಿಗೆ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಎಸ್ ಹೌದು ವೀಕ್ಷಕರೇ, ಮಧುಗಿರಿ ತಾಲೂಕು ಪುರವಾರ ಹೋಬಳಿಯ ಗೊಂದಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಅಭಯಹಸ್ತ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿ ಹಾಗೂ ಗ್ರಾಮದ ಸಾರ್ವಜನಿಕರ ಸಹಕಾರದೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮ ಸೀತಾಮಾತಾರವರ ಮೆರವಣಿಗೆ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಯುವಕರು ಹಾಗೂ ಮಕ್ಕಳು ಕುಣಿದು ಕುಪ್ಪಳಿಸಿ ಪಟಾಕಿ ಸಿಡಿಸಿ ಮೆರವಣಿಗೆಯನ್ನು ಸಂಭ್ರಮಿಸಿದರು. ಇನ್ನು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ, ಇತ್ತೀಚೆಗೆ ನೂತನ ಸಮಿತಿಯು ರಚನೆಯಾಗಿದ್ದು, ಸಮಿತಿ ಹಾಗೂ ಗ್ರಾಮದ ಸಾರ್ವಜನಿಕರ ಸಹಕಾರದೊಂದಿಗೆ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮ ಮತ್ತು ಸೀತಾಮಾತೆಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ಇನ್ನು ಗ್ರಾಮದ ಪುಟ್ಟ ಮಕ್ಕಳು ಹಾಗೂ ಯುವಕರು ನೀಡಿದ ಪ್ರೋತ್ಸಾಹಕ್ಕೆ ಕಮಿಟಿ ಹಾಗೂ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳು ತಿಳಿಸಿದರು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ನಿನ್ನೆ ಒಂದು ಏನು ಕಮಿಟಿ ಒಂದು ರಚನೆ ಮಾಡಿದ್ವಿ. ಒಂದು ಯೂತ್ ಎಲ್ಲ ಸಮುದಾಯದ ಒಂದು ಒಕ್ಕರ್ಲ ಒಂದು ಒತ್ತಾಯ ಇತ್ತು. ಅದನ್ನು ನಿನ್ನೆ ಒಂದು ದೊಡ್ಡ ಒಂದು ಸಮ್ಮುಖದಲ್ಲಿ ಏನು ನಾವು ಒಂದು ಮಾರಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್ ಇತ್ತು. ಆ ದೇವಸ್ಥಾನ ಸೇವಾ ಟ್ರಸ್ಟ್ ಇದರಲ್ಲಿರ್ತಕ್ಕಂಥ ಒಂದು 16 ಜನ ಏನೋ ಒಂದು ಡೈರೆಕ್ಟರ್ ಇದ್ದಾರೆ, ಅವರೆಲ್ಲ ಸೇರಿ ಇವ್ರನ್ನೆಲ್ಲ ಮನವೊಲಿಸಿ ಎಲ್ಲ ಕೂತ್ಕೊಂಡು ಒಂದು ಟ್ರಸ್ಟ್ ಮಾಡಿದ್ವಿ. ಶ್ರೀ ಅಭಯಹಸ್ತ ಆಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಅಂತ ಮಾಡಿದ್ವಿ. ಅವ್ರು ಆ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇವತ್ತು ಮೊದಲನೇ ಶ್ರೀರಾಮನವಮಿ ಉತ್ಸವ ಏನು ಇವತ್ತು ಶ್ರೀರಾಮನವಮಿ ಇವತ್ತು ಆಚರಣೆ ಮಾಡಿದ್ವಿ. ಇವತ್ತು ಬೆಳಿಗ್ಗೆಯಿಂದನೂ ಒಂದು ಹೆಸರು ಬೇಳೆ ಪಾನಕ ಆಗಿರ್ಬೋದು, ಮತ್ತೆ ಮಜ್ಜಿಗೆ, ಈ ತರ ಎಲ್ಲ ಏನು ಯೂತ್ ಎಲ್ಲ ಒಂದು ಸಹಯೋಗದೊಂದಿಗೆ ಇವತ್ತು ವಿಜೃಂಭಣೆಯಿಂದ ಹಿಂದೆ ನಾವು ನೋಡೇ ಇಲ್ಲ ಆ ಮಟ್ಟಕ್ಕೆ ಇವತ್ತು ನಮ್ಗೆ ಬಹಳ ಖುಷಿ ಆಯ್ತು. ಇವತ್ತೆಲ್ಲ ಯಾವ ಮಟ್ಟಕ್ಕೆ ಕೈ ಜೋಡಿಸಿದ್ರು ಪಕ್ಷಾತೀತವಾಗಿ ಆ ರಾಜಕಾರಣ ಸೆಕೆಂಡ್ರಿ ಅದು, ಬಟ್ ಎಲ್ಲಾ ಪಕ್ಷಾತೀತವಾಗಿ ಕೈ ಜೋಡಿಸಿ ಇವತ್ತು ಒಂದು ಇವತ್ತು ಸಾಯಂಕಾಲ ಇವತ್ತೇನು ಒಂದು 7 ಗಂಟೆಗೆ ಈಗ ಸಾಯಂಕಾಲ ಏನು ಒಂದು 7 ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ಏನು ಉತ್ಸವ ನಡೀತು. ಅದರಲ್ಲಿ ಆ ಭಾಗಿಯಾಗಿರ್ತಕ್ಕಂಥ ಯೂತ್ ನೋಡಿ ನಮ್ಗಂತೂ ತುಂಬಾ ಸಂತೋಷ ಆಯ್ತು. ಇದು ಮುಂದೆ ಇನ್ನು ಇದೇ ತರ ನಡ್ಕೊಂಡು ಹೋಗ್ಲಿ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಎಲ್ಲ ನಡ್ಕೊಂಡು ಹೋಗೋಣ ಸಾರ್ವಜನಿಕವಾಗಿ. ನಮ್ಗೆ ಬಹಳ ಖುಷಿ ಆಯ್ತು. ಇದೇ ತರ ನಡ್ಕೊಂಡು ಹೋಗ್ತೈತೆ ಎಲ್ಲ ಒಬ್ಬರು ಎಲ್ಲ ಸಾರ್ವಜನಿಕವಾಗಿ ಮುಂದೆ ನಡ್ಕೊಂಡು ಹೋಗ್ತೀವಿ. ಇದು ನಮ್ಗೆ ಖುಷಿ ಆಯ್ತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಅಭಯಹಸ್ತ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಾಲಾಜಿರವರು ಮಾತನಾಡಿ, ಶ್ರೀರಾಮನವಮಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಗೊಂದಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಮಿತಿ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ದೇವರಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆಯೊಂದಿಗೆ ಬಂದಂತ ಭಕ್ತಾದಿಗಳಿಗೆ ಹೆಸರುಬೇಳೆ ಪಾನಕ ಮಜ್ಜಿಗೆಯನ್ನು ಪ್ರಸಾದ ರೂಪದಲ್ಲಿ ವಿತರಿಸಲಾಯಿತು ಎಂದು ತಿಳಿಸಿದರು. ಮತ್ತು ಪಾನಕ ಹೆಸರುಬೇಳೆ ಮಜ್ಜಿಗೆ ಎಲ್ಲ ವಿತರಣೆ ಮಾಡಿದ್ದು. ಸಾಯಂಕಾಲ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಸೀತಾರಾಮ ಉತ್ಸವ ನಡೆಸಿದರು. ಆಂಜನೇಯ ಸ್ವಾಮಿ ಅಭಯಹಸ್ತ ನಿರ್ಮಾಣ ಮಾಡಿ 10 ವರ್ಷಗಳಾಗಿದೆ. ಈ ದೇವಸ್ಥಾನಕ್ಕೆ ಜಾತ್ರೆ ವೈಶಾಖ 10ರಂದು ನಡೆಯುತ್ತದೆ. ಭಕ್ತಾದಿಗಳು ಹೆಚ್ಚಿಗೆ ಬರ್ತಾರೆ. ಅದರಿಂದ ಭಕ್ತಾದಿಗಳು ಏನು ಅನ್ಕೊಂಡ್ರು ಕೂಡ ಅವ್ರ ಕೋರಿಕೆಯನ್ನು ನೆರವೇರ್ತದೆ. ಈಗ ಹೊಸದಾಗಿ ಸಮಿತಿ ರಚಿಸಿದ್ದೀವಿ. ಆ ರಚನೆ ಮಾಡಿಸ್ಕೊಟ್ಟಿದ್ದಾರೆ.
ಮುಂದೆ ಇದೇ ರೀತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರನ್ನು